ಹಲೋ ಮಕ್ಕಳೇ, ವೆಲ್ಕಮ್ ಟು 10 ಪವರ್ 100 ಮ್ಯಾಥ್ಸ್ ಕ್ಲಾಸ್. ಸೊ ಈ ವಿಡಿಯೋದಲ್ಲಿ ನಾನು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಹೇಳ್ಕೊಡ್ತೀನಿ. ಯಾರ್ಯಾರು ಗ್ರೇಡ್ 12 ಅಲ್ಲಿ ಇದ್ದೀರಾ, ನಿಮಗೆ ಈ ಮ್ಯಾಟ್ರಿಕ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಆಯ್ತಾ. ಎಸ್ಪೆಷಲಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಟಾಪಿಕ್. ಓಕೆ, ಸೊ ಮ್ಯಾಟ್ರಿಕ್ಸ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಈಸಿಲಿ ನೀವು ಮಾಡ್ಬಿಡ್ತೀರಾ. ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ತುಂಬಾ ಜನ ಸ್ಟ್ರಗಲ್ ಮಾಡ್ತೀರಾ. ಓಕೆ, ಸೊ ಸಮ್ ಟ್ರಿಕ್ಸ್ ನ ಫಾಲೋ ಮಾಡಿದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ತುಂಬಾ ಈಸಿ ಆಗುತ್ತೆ ಮಕ್ಕಳೇ. ಓಕೆ, ಸೊ ಅದನ್ನ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಯಾವ್ದಾದ್ರು ಎಕ್ಸ್ಟ್ರಾ ಮ್ಯಾಥ್ ಕಂಟೆಂಟ್ ಗಳಿಗೆ ನನ್ನ ವಿಡಿಯೋನ ಫಾಲೋ ಮಾಡಿ. ಏನೇನು ಮ್ಯಾಥಮೆಟಿಕ್ಸ್ ಕಂಟೆಂಟ್ ಬೇಕು, ಸೊ ಎವ್ರಿಥಿಂಗ್ ಐಲ್ ಡೂ ಇಟ್ ಇನ್ ಮೈ ಚಾನಲ್ ಮಕ್ಕಳೇ. ಸೊ ಯಾರಾದ್ರೂ ಮ್ಯಾಥ್ ಅಲ್ಲಿ ವೀಕ್ ಇದ್ರೆ, ಸೊ ಡೋಂಟ್ ವರಿ, ಐಲ್ ಬಿ ದೇರ್ ವಿತ್ ಯು. ಲೆಟ್ಸ್ ಸಿ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ನೋಡೋಣ. ಸೊ ನಾವ್ ಇಟ್ಸ್ ವೆರಿ ಕ್ಲಿಯರ್. ಓಕೆ, ಸೊ ನಾವ್ ಇಫ್ ಐ ಟೇಕ್ ಟೂ ಮ್ಯಾಟ್ರಿಕ್ಸ್, matrix A and matrix B. Okay, so matrix A is equal to this, and matrix B is equal to this. Okay, matrix A and matrix B, two matrices I have taken. So let's see the order of a matrix. Okay, so to say order of a matrix andre illi bandu, so m cross n adu tagolona. Okay, m cross n, and here it is p cross q. P cross q. So ಇದು ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್. ಸೊ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ವಾಟ್ ಇಸ್ ಆರ್ಡರ್ ಆಫ್ ಅ ಮ್ಯಾಟ್ರಿಕ್ಸ್ ಅಂತ. ಸೊ ಅದನ್ನ ಒಂದು ಫಾಲೋ ಮಾಡ್ಕೊಂಡ್ರೆ ಸಾಕು ಆಯ್ತಾ. ಇವಾಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂದ್ರೆ ಸೊ ಒಂದು ಕಂಡೀಷನ್ಸ್ ಕ್ಲಿಯರ್ ಆಗಿರಬೇಕು. ಓಕೆ, ದಟ್ ಈಸ್ ಇಲ್ಲಿ ಫಸ್ಟ್ ಯಾವಾಗಲೂ ಬರೀತೀವಿ ಅದು ರೋ. ಓಕೆ, ರೋ ಅಂದ್ರೆ ಹಾರಿಜಾಂಟಲ್ ಲೈನ್ ಮಕ್ಕಳೇ. ಓಕೆ, ಈ ತರ ಅಡ್ಡ ಲೈನ್ ಬರೋದು ಇಸ್ ರೋ, ವರ್ಟಿಕಲ್ ಲೈನ್ ಬರೋದು ಕಾಲಮ್. ಓಕೆ, ಸೊ ಯಾವಾಗಲೂ ಅಡ್ಡ ಲೈನ್ ಫಸ್ಟ್ ಬರುತ್ತೆ. ಓಕೆ, ಸೊ ದಟ್ ದ ಹಾರಿಜಾಂಟಲ್ ಲೈನ್ ವಿಲ್ ಕಮ್ ಫಸ್ಟ್ ಅಂಡ್ ದೆನ್ ವರ್ಟಿಕಲ್ ಲೈನ್ಸ್. ಸೊ ಎಂ ರೋಸ್ ಮತ್ತೆ ಎನ್ ಕಾಲಮ್ಸ್ ಅಂತ, ಇದು ಪಿ ರೋಸ್ ಅಂಡ್ ಪಿ ಕ್ಯೂ ಕಾಲಮ್ಸ್ ಅಂತ. ಇದು ಮ್ಯಾಟ್ರಿಕ್ಸ್ ಬಿ. ಎ ಇಂಟು ಬಿ ಮಾಡೋದಕ್ಕೆ ಫಸ್ಟ್ ಕಂಡೀಷನ್, ಎ ಇಂಟು ಬಿ ಮಾಡೋದಕ್ಕೆ ಫಸ್ಟ್ ಕಂಡೀಷನ್, ಈ ಎನ್ ಮತ್ತೆ ಪಿ ಸೇಮ್ ಆಗಿರಬೇಕು. ಎನ್ ಅಂಡ್ ಪಿ ಶುಡ್ ಬಿ ಸೇಮ್. ಓಕೆ, ವಾಟ್ ಇಸ್ ದಿಸ್ ಎನ್? ದಿಸ್ ಇಸ್ ಕಾಲಮ್ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಅಂಡ್ ರೋ ಆಫ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್ ಶುಡ್ ಬಿ ಸೇಮ್. ಕಾಲಮ್ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಅಂಡ್ ರೋ ಆಫ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್ ಶುಡ್ ಬಿ ಸೇಮ್. ಎಸ್, ಇವೆರಡು ಸೇಮ್ ಆಗಿದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬಹುದು. ಓಕೆ, ಇದು ಕ್ಲಿಯರ್ ಆಗಿದೆ. ಇದಾದ್ಮೇಲೆ ಇನ್ನೊಂದು ಕಂಡೀಷನ್ ಇದೆ, ದಟ್ ಈಸ್ ಇಫ್ ದೀಸ್ ಟು ಆರ್ ಸೇಮ್ ದೆನ್ ವಿ ಕ್ಯಾನ್ ಪರ್ಫಾರ್ಮ್ ದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಅಂಡ್ ಇವಾಗ ಹೊಸ ಮ್ಯಾಟ್ರಿಕ್ಸ್ ಬರುತ್ತಲ್ಲ, ಎ ಇಂಟು ಬಿ ಮಾಡಿದಾಗ ಹೊಸ ಮ್ಯಾಟ್ರಿಕ್ಸ್ ಬರುತ್ತೆ. ಓಕೆ, ಅದ್ರದ್ದು ಆರ್ಡರ್ ಬಂದ್ಬಿಟ್ಟು ಇದ್ರದ್ದು ಇನ್ನೇನು ಉಳ್ಕೊಂಡಿದೆ ಅದು ಮಕ್ಕಳೇ. ಓಕೆ, ಎಮ್ ಮತ್ತೆ ಕ್ಯೂ ಉಳ್ಕೊಳ್ಳುತ್ತೆ. ಸೊ ದ ಆರ್ಡರ್ ಆಫ್ ದ ನ್ಯೂ ಮ್ಯಾಟ್ರಿಕ್ಸ್ ವಿಲ್ ಬಿ ಎಮ್ ಕ್ರಾಸ್ ಕ್ಯೂ. ಓಕೆ, ದ ಆರ್ಡರ್ ಆಫ್ ದ ನ್ಯೂ ಮ್ಯಾಟ್ರಿಕ್ಸ್ ವಿಲ್ ಬಿ ಎಮ್ ಕ್ರಾಸ್ ಕ್ಯೂ. ಇದು ಮಾತ್ರ ಕ್ಲಿಯರ್ ಆಗಿ ಗೊತ್ತಿರಬೇಕಾಗುತ್ತೆ. ಓಕೆ, ನಾವು ಫಾರ್ ಎಕ್ಸಾಂಪಲ್ ಈಗ ಇದನ್ನೆಲ್ಲ ರೀಪ್ಲೇಸ್ ಮಾಡೋಣ. ಸೊ ಐಲ್ ರೀಪ್ಲೇಸ್ ದಿಸ್ ಎಮ್ ಅಂಡ್ ಎನ್ ಬೈ 2 ಕ್ರಾಸ್ 3. 2 ಕ್ರಾಸ್ 3. ಇವಾಗ ನಿಮಗೆ ಗೊತ್ತು, ನಾನೀಗ ಎ ಅಂಡ್ ಬಿ ನ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಐ ಹ್ಯಾವ್ ಟು ಸ್ಟಾರ್ಟ್ ವಿತ್ 3 ಓನ್ಲಿ ಅಲ್ವಾ. ಸೊ 3 ಕ್ರಾಸ್, ಓಕೆ, 3 ಕ್ರಾಸ್ 2 ಅಂತ ತಗೊಳ್ತೀನಿ. ಓಕೆ, 3 ಕ್ರಾಸ್ 2. ಓಕೆ, ಇವಾಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದಾ ಅಂತ ಕೇಳಿದ್ರೆ ಎಸ್, ಆಫ್ ಕೋರ್ಸ್ ಮಾಡ್ಬೋದು. ಬಿಕಾಸ್ ಇದ್ರದ್ದು ಕಾಲಮ್ ಬಂದು ಈಕ್ವಲ್ ಟು ದಿಸ್ ರೋ. ಓಕೆ, ಸೊ ದ ಕಾಲಮ್ ಆಫ್ ದ ಫಸ್ಟ್ ಮ್ಯಾಟ್ರಿಕ್ಸ್ ಇಸ್ ಈಕ್ವಲ್ ಟು ರೋ ಆಫ್ ದ ಸೆಕೆಂಡ್ ಮ್ಯಾಟ್ರಿಕ್ಸ್, ರೈಟ್. ಸೊ ಇದು ಈಕ್ವಲ್ ಆಗಿದೆ. ಸೊ ಇನ್ ದಟ್ ಕೇಸ್ what is the order of A cross B now? A cross B is equal to, order of a new matrix will be, it is 2 cross 2 ಮಕ್ಕಳೇ. 2 cross 2. ಓಕೆ, ಇವಾಗ 2 ಕ್ರಾಸ್ 3 ಹೆಂಗೆ ಬರ್ಕೊಳ್ಳೋದು ಸರ್ ಅಂತ ಕೇಳಿದ್ರೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಸೊ 2 ಅಂದ್ರೆ ಫಸ್ಟ್ 2. ಸೊ ಹಾರಿಜಾಂಟಲ್ ಲೈನ್ ಹೀಗೆ, ವರ್ಟಿಕಲ್ ಲೈನ್ಸ್ 3 ಲೈನ್ಸ್ ಬರಬೇಕು. ಸೊ ಎಷ್ಟು ಎಲಿಮೆಂಟ್ಸ್ ಇರುತ್ತೆ? 6 ಎಲಿಮೆಂಟ್ಸ್ ಬರುತ್ತೆ ಇದರಲ್ಲಿ. ಓಕೆ, ನೆಕ್ಸ್ಟ್ 3 ಕ್ರಾಸ್ 2 ಅಂದ್ರೆ 3 ಹಾರಿಜಾಂಟಲ್ ಲೈನ್ಸ್ ಅಂಡ್ 2 ವರ್ಟಿಕಲ್ ಲೈನ್ಸ್. ಸೊ ಇದರಲ್ಲೂ ಕೂಡ 6 ಎಲಿಮೆಂಟ್ಸ್ ಬರುತ್ತೆ. ಸೊ 1 2 3 4 5 6 ಎಲ್ಲೆಲ್ಲ ಇಂಟರ್ಸೆಕ್ಷನ್ ಪಾಯಿಂಟ್ಸ್ ಗಳೆಲ್ಲ ಬಂದಿದೆ ಅದೆಲ್ಲ ಆ ಪ್ಲೇಸ್ ಅಲ್ಲಿ ಎಲಿಮೆಂಟ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಇದು ಬಂದು 2 ಕ್ರಾಸ್ 2. ಸೊ 2 ಕ್ರಾಸ್ 2 ಅಂದ್ರೆ 2 ಹಾರಿಜಾಂಟಲ್ ಲೈನ್ ಅಂಡ್ 2 ವರ್ಟಿಕಲ್ ಲೈನ್ಸ್ ಬರುತ್ತೆ. ಸೊ 1 2 3 4. ಸೊ 4 ಎಲಿಮೆಂಟ್ಸ್ ಬರುತ್ತೆ ನಮಗೆ. ಓಕೆ, ಸೊ ದಿಸ್ ಇಸ್ ಹೌ ವಿ ಡೂ ದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಸೊ ಇದು ಈ ಬ್ಲೂ ಪ್ರಿಂಟ್ ನಮಗೆ ಕ್ಲಿಯರ್ ಆಗಿದ್ರೆ ಎನಿ ಮ್ಯಾಟ್ರಿಕ್ಸ್ ಕೊಟ್ಟರು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಏನಕ್ಕೆ ಹೇಳ್ತಿದ್ದಾರೆ ಅಂದ್ರೆ ಇಂದು 5 ಮಾರ್ಕರ್ಸ್ and 3 markers. So any questions ಕೇಳಿದ್ರು 5 marker ಮತ್ತೆ 3 mark, almost 8 to 10 mark you can score in this chapter. ಎಲ್ಲ ಕ್ವಶನ್ಗಳು ಇದೇ ತರ ಡಿರೈವ್ ಆಗಿರುತ್ತೆ. ಸೊ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಒಂದು ಕ್ಲಿಯರ್ ಆದ್ರೆ ಈ ಚಾಪ್ಟರ್ ಇನ್ನೇನು ಕಷ್ಟದ ಟಾಪಿಕ್ ಇಲ್ಲ. ಓಕೆ, ಸೊ ಒಂದು ಎಕ್ಸಾಂಪಲ್ ತಗೊಂಡೋಣ. ಓಕೆ, ಸೊ ಫಸ್ಟ್ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ಇಸ್ ವೆರಿ ಕ್ಲಿಯರ್ ಆಯ್ತಾ. ಸೊ ಇದು 1 2 3 4 5 6 ಅಂಡ್ ಇಲ್ಲಿ 1 2 3 4 0 1. ಓಕೆ, ಸರ್ ಇವಾಗ ಹೇಗೆ ಇದ್ರದ್ದು ಆರ್ಡರ್ ಹೇಗೆ ಕಂಡುಹಿಡಬೇಕು ಅಂದ್ರೆ, ನಂಬರ್ ಕೆಳಗಡೆ ಲೈನ್ ಆಗಬೇಕು ಆಯ್ತಾ, ಅದು ಹಾರಿಜಾಂಟಲ್ ಲೈನ್. ಸೊ ಇದನ್ನ ನಾನು ಈ ಪ್ಯಾಟರ್ನ್ ಫಾಲೋ ಮಾಡಿ, ಸೊ ದಟ್ ಈಸಿಲಿ ನಿಮ್ಗೆ ಗೊತ್ತಾಗುತ್ತೆ ನಂಬರ್ ಕೆಳಗಡೆ ಎಷ್ಟು ಲೈನ್ಸ್ ಆಗ್ಬೋದು. ಓಕೆ, ಇದೆಲ್ಲ ಒಂದು ನಂಬರ್ಸ್. ಸೊ ಇದ್ರ ಕೆಳಗಡೆ ಒಂದು ಲೈನ್, ಇದ್ರ ಕೆಳಗಡೆ ಒಂದು ಲೈನ್. ಸೊ 2 ಹಾರಿಜಾಂಟಲ್ ಲೈನ್ ವಿ ಕ್ಯಾನ್ ಪುಟ್. ಸೊ ಇಟ್ ಇಸ್ 2 ಫಸ್ಟ್. ನೆಕ್ಸ್ಟ್ ದ ನಂಬರ್ ಎಷ್ಟು ಲೈನ್ಸ್ ಆಗ್ಬೋದು. ಓಕೆ, ನೆಕ್ಸ್ಟ್ ದ ನಂಬರ್ಸ್ ನಮಗೆ 1, ಸಾರಿ ಇಲ್ಲಿ 4 ಬರುತ್ತಲ್ಲ. ಓಕೆ, ಸೊ ದಿಸ್ ಈಸ್ 4
So next to the numbers, we can place 3 numbers. So ಇದು ಬಂದು 2 cross 3 ಮಕ್ಕಳೇ. Okay, so the order of this matrix will be 2 cross 3. So same ಇದೇ ತರ ಇಲ್ಲಿ ಎಷ್ಟು ನಂಬರ್ ಕೆಳಗಡೆ ಎಷ್ಟು ಹಾಕ್ಬೋದು, 1 2 3. So 3 lines ಆಗ್ಬೋದು. So this starts with 3 cross. Next to the numbers, we can place 2 lines. So ಇದು ಬಂದು 3 cross 2 ಆಗುತ್ತೆ. 3 cross 2. ಅರ್ಥ ಆಯ್ತಾ ಇದು? ಓಕೆ, ಸೊ ಹಾರಿಜಾಂಟಲ್ ಹಾಕುವಾಗ ನಂಬರ್ ಕೆಳಗಡೆ ಹಾಕ್ತೀವಿ. ನೆಕ್ಸ್ಟ್ ವರ್ಟಿಕಲ್ ಲೈನ್ಸ್ ಬಂದಾಗ ನೆಕ್ಸ್ಟ್ ದ ನಂಬರ್. ಓಕೆ, ನಂಬರ್ ಪಕ್ಕದಲ್ಲಿ ಎಷ್ಟು ಲೈನ್ಸ್ ಆಗುತ್ತೆ ಅದು ವರ್ಟಿಕಲ್ ಲೈನ್ಸ್. ಸೊ ರೋಸ್ ಮತ್ತೆ ಕಾಲಮ್ಸ್. ಸೊ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ದಂಗೆ 3 is equal to 3. Okay, the column of the first matrix and row of the second matrix ಎರಡು ಕೂಡ ಈಕ್ವಲ್ ಆಗಿದೆ. In that case, we are ready to or else we are allowed to do the matrix multiplication. ಈಗ ಇಲ್ಲಿ 2 cross 2 ಇದೆ ಅಲ್ವಾ? ಸೊ a cross b ಅಂದ್ರೆ I'll take a cross b is equal to ಈಗ ಇದ್ರದ್ದು ಆರ್ಡರ್ ಬಂದು ಆರ್ಡರ್ ಆಫ್ ನ್ಯೂ ಮ್ಯಾಟ್ರಿಕ್ಸ್ ಏನಾಗುತ್ತೆ, 2 cross 2 ಆಗುತ್ತೆ ಅಲ್ವಾ ಮಕ್ಕಳೇ? ಆರ್ಡರ್ ಆಫ್ ದ ನ್ಯೂ ಮ್ಯಾಟ್ರಿಕ್ಸ್ ಬಂದು ದ ಲೆಫ್ಟ್ ಔಟ್ ಆರ್ಡರ್ ಪೇರ್, ದಟ್ ಇಸ್ 2 and 2. ಓಕೆ, ಸೊ 2 cross 2 ಅಂದ್ರೆ ಏನಾಗುತ್ತೆ, ಎರಡು like horizontal line and 2 vertical lines, we get it. So now here you have to plan. Okay, so what is that plan? See, idu first row, first column element. So idu bandu 1 1. Okay, so idana I'll just write 1 1. Okay, what does this 1 1 indicates? First row, first column, right? Yeah, next to e intersection point. So this point bandu first row, second column. So first row, second column. Next, so e position bandu second row, right? So second row, first column, and this position is 2 and 2. I'll remove all of this. So we had 4 intersection points. So adella jagadallu we have replaced these numbers. Okay, so idu bandu position makle. Okay, so idu nimma reference ge I'll tell you what is the use of this. So idu first row, first column. Yake yavaglu row barabeku andre, see, when we write the rows and columns, we write rows first. Okay, the order of a matrix ಬರೆಯುವಾಗ ರೋ ನ ಫಸ್ಟ್ ಬರೀತೀವಿ, ಕಾಲಮ್ ನ ಸೆಕೆಂಡ್ ಬರೀತೀವಿ. ಸೊ ಇಲ್ಲಿ ಪ್ಲೇಸ್ಮೆಂಟ್ ಬರೆಯುವಾಗಲೂ ಸೊ ರೋ ನ ಫಸ್ಟ್ ಬರೀರಿ, ಕಾಲಮ್ ನ ಸೆಕೆಂಡ್ ಬರೀರಿ. ಐ ರಿಪೀಟ್, ರೋ ಅಂದ್ರೆ ಹಾರಿಜಾಂಟಲ್ ಲೈನ್, ಕಾಲಮ್ ಅಂದ್ರೆ ವರ್ಟಿಕಲ್ ಲೈನ್ಸ್. ಓಕೆ, ಸೊ 1 1 1 2 2 1 and 2 2. ಕ್ಲಿಯರ್? ಯಾ. ಇವಾಗ ಸೊ ವಾಟ್ ಇಸ್ ದಿಸ್ 1 1 ಇಂಡಿಕೇಟ್ಸ್? ಸೊ 1 1 ಅಂದ್ರೆ ಫಸ್ಟ್ ರೋಲ್ ಇರೋ ಎಲಿಮೆಂಟ್ಸ್ ನ ಫಸ್ಟ್ ಕಾಲಮ್ ಎಲಿಮೆಂಟ್ಸ್ ಗೆ ಮಲ್ಟಿಪ್ಲೈ ಮಾಡಿ ಅಂಡ್ ಬರಿಬೇಕು ಇಲ್ಲಿಗೆ. So I repeat, the elements of first row and the first column element you have to multiply and you will add this up. Okay, the corresponding elements. Here first row, first column elements. So first row andre idu tane 1 2 3, first column elements andre 1 3 0. Idana multiply ಮಾಡಿ ಅದನ್ನ add ಮಾಡಿ ಇಲ್ಲಿ ಬರಿಬೇಕು ಮಕ್ಕಳೇ. Okay, so let's do that. First 1 into 1. So 1 into 1 is 1 plus 2 into 3. So 2 3s are 6. Next 3 into 0. So 3 into 0 is 0. Okay, so ಇದನ್ನ ನಾನು ಇಲ್ಲಿ ಬರ್ದೆ. Okay, so first elements ಆಯ್ತು. Next, what does this 1 and 2 indicates? 1 2 indicates first row, second column element ನ multiply ಮಾಡಬೇಕು. Okay, first row, second column element. So let's multiply. So 1 into 2. So 1 into 2 is 2 plus 2 into 4. 2 4s are 8. Next, 3 into 1. 3 1s are 3. Okay, so 2 8 3 ಸಿಕ್ತು. Okay, next ನಮಗೆ 2 1 ಇದೆ. So 2 1 ಅಂದ್ರೆ so second row, first column. So second row is 4 5 6 and the first column is 1 3 0, right? So second row elements are 4 5 6 multiplied with 1 3 0. So 4 1s are 4 plus 5 3s are 15 plus 6 zeros are 0, right? Yeah. So the element multiplications ಆಯ್ತು. The last one, so 2 2. What is 2 and 2. So 2 indicates multiply the elements of second row and second column. So it is 4 2s are 8 plus 5 4s are 20 plus 6 1s are 6. Okay, so multiplication complete ಆಯ್ತು. ಇನ್ನೇನು just addition ಮಾಡಿದ್ರೆ ಇದು ಮುಗ್ದೋಯ್ತು ಮಕ್ಕಳೇ. So 1 plus 6 is 7, 8 13, then 4 15 is 19, and this is 26 plus 8 is 34. Okay, this is what the A cross B, that is, we can replace it as C matrix. So ಇಷ್ಟು ಮಾಡಬೇಕಾಯ್ತಾ? ಸೊ ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಫಸ್ಟ್ ಆಗಿ ಚೆಕ್ ಮಾಡ್ಕೊಳ್ಳೋದು. ಓಕೆ, ಸೊ ವಾಟ್ ಇಸ್ 2 cross 3 into 3 cross 2. ಸೊ ರೋ ಮತ್ತೆ ಕಾಲಮ್ ಸೇಮ್ ಆಗಿದೆ ಅಂತ, ಎರಡು ಸೇಮ್ ಆಗಿದ್ರೆ ದೆನ್ ಆರ್ಡರ್ ಆಫ್ ನ್ಯೂ ಮ್ಯಾಟ್ರಿಕ್ಸ್. ಆರ್ಡರ್ ಆಫ್ ನ್ಯೂ ಮ್ಯಾಟ್ರಿಕ್ಸ್ ಇಸ್ 2 cross 2. ದೆನ್ ಈ ಪ್ಲೇಸ್ಮೆಂಟ್ಸ್ ಬರ್ಕೋಬೇಕು. ಸೊ 1 1 ಲೈಕ್ ಹೌ ಐ ರೋಟ್ ಹಿಯರ್, 1 1 1 2 2 1 and 2 2. ಸೊ ಒನ್ಸ್ ಆಫ್ಟರ್ ದಟ್ ನಿಮಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಇಲ್ಲಿ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಫಸ್ಟ್ ರೋ ಸೆಕೆಂಡ್ ಕಾಲಮ್, ಇಯರ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ and here second row second column. So once after that, you will multiply and you will just add this up. ಆಯ್ತಾ?
ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಸೊ ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಇಲ್ಲಿ ಟೂ ಮ್ಯಾಟ್ರಿಕ್ಸ್ ತಗೊಂಡಿದ್ದೀನಿ. ಸೊ ಟೂ ಮ್ಯಾಟ್ರಿಕ್ಸ್. ಸೊ ಆರ್ಡರ್ ನೋಡೋಣ. ಆರ್ಡರ್ ಬರೆಯುವಾಗ ಫಸ್ಟ್ ಯಾವಾಗಲೂ ಅಂಡರ್ ದ ನಂಬರ್ ಹೌ ಮೆನಿ ಲೈನ್ಸ್ ವಿ ಕ್ಯಾನ್ ಪುಟ್ ಅಪ್. ಸೊ 1 2 3. ಸೊ 3 ಲೈನ್ಸ್ ಹಾಕ್ಬೋದಾ? ಸೊ ದಟ್ ಮೀನ್ಸ್ ಇಟ್ ಇಸ್ 3 into next to the numbers, we can put 3 lines alwa. So we can say that it is 3 cross 3 matrix makle. Yeah, so it is 3 cross 3. Okay, next one. Illi under the number ಎಷ್ಟು ಲೈನ್ ಆಗ್ಬೋದು? 1 2 3. So that means 3 cross next to the numbers we can put, so 3 cross 2. Yes, so the order is very clear, I feel. Okay, ಇದನ್ನ ನೀವು ಫಸ್ಟ್ ಯಾವಾಗಲೂ ಚೆಕ್ ಮಾಡಬೇಕು. ಓಕೆ ಓಕೆ, ಸೊ ಇವಾಗ ಇದು ಆದ್ಮೇಲಿಂದ, ಸೊ ದ ನೆಕ್ಸ್ಟ್ ಒನ್ ಇಸ್, ಸಿನ್ಸ್ the column of the first matrix and row of the second matrix are equal. Okay, so we can perform matrix multiplication. ನಮ್ದು ಫಸ್ಟ್ ಚೆಕ್ ಲಿಸ್ಟ್ ಅಲ್ಲಿ ಇವೆರಡು ಈಕ್ವಲ್ ಆಯ್ತು. ಓಕೆ, ಸೊ ಇದು ಯಾವಾಗಲೂ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಇಲ್ಲ ಅಂದ್ರೆ ಟೆಕ್ಸ್ಟ್ ಬುಕ್ ಅಲ್ಲಿ ಇಫ್ ದರ್ ಆಸ್ಕಿಂಗ್ ಯು ಟು ಡೂ ಟು ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್, ಸೊ ಎರಡು ಈಕ್ವಲ್ ಆಗಿರುತ್ತೆ. ಓಕೆ, ಸೊ ಏನ್ ಚೆಕ್ ಮಾಡಲೇಬೇಕು ಅಂತ ಅವಶ್ಯಕತೆ ಇಲ್ಲ. ಬಟ್ ಇಫ್ ದ ಆಸ್ಕ್ ಯು ಟು ಚೆಕ್ ವೆದರ್ ವಿ ಕ್ಯಾನ್ ಪರ್ಫಾರ್ಮ್ ದ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್, ಅವಾಗ ಮಾತ್ರ ಸ್ವಲ್ಪ ಚೆಕ್ ಮಾಡಬೇಕಾಗುತ್ತೆ. Apart from that, if they're asking you to find the product of these two matrices, so that these two will be same only. Okay, so now ಈಗ ಒಂದು conditions is very clear that the order of a new matrix will be 3 cross 2 alva. Yeah, so I'll take A cross C, A cross B is equal to C makle. The new matrix whatever we get it, so that I'll take it as C. The C, so C is equal to so now we have to look for the order of this new matrix. Order of the new matrix we got to know it is 3 cross 2. Okay, so 3 cross 2. So what is 3 cross 2? So 3 rows and 2 columns irutte, right? So ಈಗ 6 elements ಬರುತ್ತೆ ಅಲ್ವಾ ಮಕ್ಕಳೇ ಇದರಲ್ಲಿ? So 6 elements ಬರುತ್ತೆ. So ಆ elements placements ಯಾವುದು? ಇದು ಬಂದು 1 and 1. So this one is first row, second column. So this one is second row. So second row, second column, second row, first column, and this is second row, second column, and this one is the third row, first column, and this is third row, second column. So ಇಷ್ಟು ನಮಗೆ ಎಲಿಮೆಂಟ್ಸ್ ಸಿಗುತ್ತೆ. Okay, so 1 1 1 2. I'll remove all of this. Yeah, so this is what the elements that we get it. Okay, so elements are the placements. Okay, so 1 1 1 2 2 1 2 2 3 1 3 2. Okay, now ಈಗ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡೋದು ತುಂಬಾ ಈಸಿ. ಸೊ ಇದು ಏನು ಹೇಳುತ್ತೆ? 1 1 ಅಂದ್ರೆ multiply the first row and the first column elements, the corresponding first row and first column elements. So first row is this, first column is this. Okay, multiply. So 1 into 2, 1 into 2 is 2 plus 2 into 4, 2 into 4 is 8 plus 1 into 0, 1 into 0 is 0. Okay, the first one is done. Next one. So 1 2, 1 2 is what? First row, second column. First row idu, second column idu. So 1 into 3, 1 into 3 is 3 plus 2 into 1. So 2 into 1 is 2 plus 1 into 4. 1 into 4 is 4. Okay, next 2 and 1. So 2 1 andre second row, first column. So 2 into 2. 2 into 2 is 4 plus 3 into 4. 3 4s are 12 plus 0 into 0 is 0. ಅರ್ಥ ಆಯ್ತಾ? ನೆಕ್ಸ್ಟ್ 2 2. So 2 andre 2 2 andre so second row, second column. 2 into 3. 2 into 3 is 6 plus 3 into 1 is 3 plus 0 into 4 is 0. 0 into 4 is 0. Okay, the last one. So last one is 3 1. So 3 1 andre third row, first column. So 1 into 2. 1 into 2 is 2 plus 4 into 4, 16 plus 5 into 0, 0. 5 into 0 is 0. Last one. So 3 into 2. So 3 2. The order, the placement 3 and 2. Okay, so 1 into 3 is 3 plus 4 into 1 is 4 plus 5 4s are 20. Okay, so full multiplication ಆಯ್ತು. ಇವಾಗ addition subtraction ಏನಿದ್ರು ಮಾಡ್ಕೊಳ್ಳೋದು. So we end up getting I'll write it here itself. So 2 8 10 3 plus 2 5 5 plus 2 5 plus 4 is 9. Next this is 16, this is 9, and this is 18, and here 24 27 we get it. Yes, so we got the product of A and B. The final product is 10 9 16 9 and 18 27. Okay, so this is how the matrix will be makle aita. Matrix multiplication. See, ತುಂಬಾ ಜನಕ್ಕೆ ಈಸಿ ಆಗಿದೆ, ತುಂಬಾ ಜನಕ್ಕೆ ಇದೇ ಕಷ್ಟ ಆಗುತ್ತೆ. ಓಕೆ, ಸೊ ಬಿಗಿನಿಂಗ್ ಅಲ್ಲೇ ಒಂದು ಸ್ವಲ್ಪ ಕ್ವಶನ್ಸ್ ನ ತಗೊಂಡು ನೀವೇ ಪ್ರಾಕ್ಟೀಸ್ ಮಾಡಿ, ಸೊ ದಟ್
ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇದೆಲ್ಲ ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನೋದು ಲೈಕ್ ಕಷ್ಟನೇ ಆಗಲ್ಲ. ಓಕೆ, ಸೊ ಐ ಹೋಪ್ ಇದು ಕ್ಲಿಯರ್ ಆಗಿದೆ. ಇನ್ನೇನಾದ್ರೂ ಫರ್ದರ್ ಆಗಿ ಇದ್ರ ಮೇಲೆ ನಿಮಗೆ ಸ್ವಲ್ಪ ಇನ್ನೊಂದು ಎಕ್ಸ್ಟ್ರಾ ಕ್ವಶನ್ಸ್ಗಳು ಬೇಕು ಅಂದ್ರೆ ಜಸ್ಟ್ ಲೆಟ್ ಮಿ ನೋ, ಐ ವಿಲ್ ಮೇಕ್ ಒನ್ ಮೋರ್ ವಿಡಿಯೋ. ಸೊ ದಟ್ಸ್ ಇಟ್ ಫ್ರಮ್ ಮೈ ಎಂಡ್. ಐ ಹೋಪ್ ಇದು ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಯೂಸ್ ಆಗಿದ್ರೆ ಸೊ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು 11th and 12th ಅಲ್ಲಿ ಇದ್ದಾರೆ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂಡ್ ಆಸ್ಕ್ ದೆಮ್ ಟು ಫಾಲೋ ಮೈ ಚಾನಲ್. ಎಸ್, ಓಕೆ, ದಟ್ಸ್ ಇಟ್. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.